ನಮಸ್ಕಾರ. ಇವತ್ತಿನ ವಿಷಯ ದೇವರ ಬಗ್ಗೆನೇ ಮಾತಾಡೋಕ್ಕೆ ಹೊರಡ್ತೀನಿ. ಅದಾದ ಮೇಲೆ ಹಿಂದಿನ ವಿಡಿಯೋನಲ್ಲಿ ಕೆಲವು ವಿಚಾರಗಳನ್ನ ಮಾತಾಡಿದ್ದೆ ದೇವರ ಬಗ್ಗೆ. ಆದರೆ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿಲ್ವೇನೋ ಅನ್ನುವಂಥ ಒಂದು ಫೀಲ್ ಮಾಡಿದೆ. ಅದರಿಂದ ಈ ವಿಡಿಯೋನಲ್ಲಿ ಸ್ವಲ್ಪ ಕ್ಲಿಯರಾಗಿ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಾದ ಮೇಲೆ ಈ ವಿಡಿಯೋ ಮಾತಾಡೋದಕ್ಕಿಂತ ಮುಂಚೆ ಒಂದು 4-5 ಟೇಕ್ ತೊಗೊಂಡೆ, ಅನೇಕ ವಿಚಾರಗಳನ್ನ ಮಾತಾಡಿದೆ. ಆಮೇಲೆ ಸ್ವಲ್ಪ ಅದನ್ನು ಸ್ವಲ್ಪ ಕನೆಕ್ಟ್ ಆಗಿಲ್ಲ. ಅದರಿಂದ ಈ ವಿಡಿಯೋನಲ್ಲಿ ಸ್ವಲ್ಪ ಕ್ಲಿಯರಾಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು ಸ್ಪೆಷಲಾಗಿ ಏನದು ಮೆಮೊ ಮಾಡಿ ಇಟ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ರ್ಯಾಂಡಮ್ ಇನ್ ದ ಸೆನ್ಸ್ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀನೋ ಅದನ್ನು ಕರೆಕ್ಟಾಗಿ ಹೇಳಲಿಲ್ಲ ಅಂದರೆ ಅಲ್ಲಿ ನಾನು ವಿಡಿಯೋ ಮಾಡಿ ಮಾತಾಡಿದ್ದಕ್ಕೆ ಅರ್ಥ ಇಲ್ಲ ಅಂತ ನಾನು ಫೀಲ್ ಮಾಡ್ತೀನಿ. ಆದ್ದರಿಂದ ಓಕೆ. ಸೊ ದೇವರು ಅನ್ನುವಂಥ ಒಂದು ವಿಚಾರ ಇದು ಬಂದು ತುಂಬ ಬ್ರಾಡ್ ಆಗಿದೆ. ಯಾಕೆಂದರೆ ಅನೇಕ ಜನ ಅನೇಕ ರೀತಿಯಲ್ಲಿ ದೇವರನ್ನು ನೋಡ್ತಾ ಇದ್ದಾರೆ. ಅನೇಕ ಜನರ ಒಂದು ನಂಬಿಕೆ, ಅನೇಕ ಜನರ ಒಂದು ಅಂಡರ್ಸ್ಟ್ಯಾಂಡಿಂಗ್ ದೇವರ ಮೇಲೆ ಡಿಫ್ರೆಂಟ್ ಆಗಿದೆ. ಅದೇ ರೀತಿ ದೇವರುಗಳೂ ಅನೇಕ ದೇವರುಗಳಿದೆ. ಅನುಕೂಲಕ್ಕೆ ತಕ್ಕಂತೆ ದೇವರನ್ನು ಬದಲಾಯಿಸೋರು ಇದ್ದಾರೆ. ಎಷ್ಟೇ ಕಷ್ಟ ಆದರೂ ಒಬ್ಬನೇ ದೇವರು ಅಂತ ನಂಬ್ಕೊಂಡಿರೋರು ಇದ್ದಾರೆ. ಅದರಿಂದ ದೇವರು ಅನ್ನೋವಂಥ ಒಂದು ವಿಚಾರ ಬಂದು ಸ್ವಲ್ಪ ಕಷ್ಟ. ನಾನು ಸ್ವಲ್ಪ ಸಿಂಪಲ್ ಆಗಿ ಮಾತಾಡುವಂತಹ ಪ್ರಯತ್ನವನ್ನು ಎಲ್ಲಿಂದ ಆರಂಭಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಬಂದಾಗ ದೇವರು ಅನ್ನುವಂಥ ಒಂದು ಟಾಪಿಕ್ ಬಂದಾಗ ಅಲ್ಲಿ ಸ್ಪಿರಿಚುವಾಲಿಟಿ ಅನ್ನುವಂಥ ಒಂದು ವಿಧಾನ, ಒಂದು ಸಬ್ಜೆಕ್ಟ್ ಇದೆ ಅಲ್ವಾ. ಸೊ ನಾವು ಸ್ಪಿರಿಚುವಾಲಿಟಿ ಅನ್ನುವಂಥ ಒಂದು ಸಬ್ಜೆಕ್ಟ್ ಮೂಲಕ ದೇವರನ್ನ ವಿವರಣೆ ಕೊಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಅಂದ್ಕೊಂಡು ಸ್ಪಿರಿಚುವಾಲಿಟಿ ಮೇಲೆ ಮಾತಾಡೋಕ್ಕೆ ಹೊರಡ್ತೀನಿ. ಸೊ ಸ್ಪಿರಿಚುವಾಲಿಟಿ ಅಂದರೆ ಏನು ಅಂತ ಕೇಳೋದಾದರೆ, ಏನಿದು ಸ್ಪಿರಿಚುವಾಲಿಟಿ? ಬರೀ ದೇವರು ಮಂತ್ರಗಳು ಅಥವಾ ದೇವರ ಹಾಡುಗಳು, ದೇವರ ಭಜನೆ, ದೇವರ ನಾಮ, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು, ಟೆಂಪಲ್ ರನ್ ಥರ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರೋದು, ಸೇವೆ ಮಾಡಿಸೋದು, ಪೂಜೆ ಮಾಡಿಸೋದು, ಇದೇನಾ ಸ್ಪಿರಿಚುವಾಲಿಟಿ? ಇದಕ್ಕೆ ನೆಕ್ಸ್ಟ್ ಬೇರೆ ಏನು ಇಲ್ವಾ? ಯಾಕೆ ಅಂದರೆ ನಾನು ಈಗ ರೀಸೆಂಟಾಗಿ ಮಾತಾಡಿದ್ದೆಲ್ಲ ಅದು ದುಡ್ಡಿರೋರ ಕೈಲಿ ಮಾಡ್ಸೋಕ್ಕಾಗತ್ತೆ, ದೇಹದಲ್ಲಿ ಶಕ್ತಿ ಇರೋರ ಕೈಲಿ ಮಾಡೋಕ್ಕಾಗತ್ತೆ. ಅದಾದಮೇಲೆ ಕೆಲವ್ರಿಗೆ ಕೆಲವು ಲಿಮಿಟೇಷನ್ಸ್ ಇದೆ ಅಲ್ವಾ, ಕೆಲವು ವಿಚಾರಗಳನ್ನ ಮಾಡೋದಕ್ಕೆ. ಈ ಸ್ಪಿರಿಚುವಾಲಿಟಿನಲ್ಲಿ ಹೇಗೆ ಅಂದರೆ ಮನುಷ್ಯನಿಗೆ ಯಾವ ಲಿಮಿಟೇಷನ್ಸ್ ಇದ್ದರೂ ಇಲ್ಲದೇ ಇದ್ರೂ ಅವನ ಕೈಯಲ್ಲಿ ಮಾಡೋಕ್ಕಾಗುವಂತಹ ಒಂದು ವಿಧಾನ ಅಂತ ಹೇಳೋದಾ, ಅಥವಾ ಅವನ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅನ್ನುವಂಥ ಒಂದು ಸಬ್ಜೆಕ್ಟಾ, ಈ ಥರ ಹೇಳ್ಬೋದಾ ಅಂತ ನೋಡುವಂಥ ಒಂದು ಆ ಥರ ಇರ್ಬೋದೇನೋ ಅಂತ ನಾನು ಅಂದ್ಕೊತೀನಿ. ಬಟ್ ಸ್ಪಿರಿಚುವಾಲಿಟಿ ಅನ್ನುವಂಥ ಒಂದು ವಿಚಾರ ಬಂದಾಗ ಮನುಷ್ಯ ತುಂಬ ಕ್ಲಿಯರಾಗಿ ನೋಡುವಂಥ ಒಂದು ಏನು ಅಂದರೆ, ನಾನು ನೋಡುವಂಥ ಒಂದು ಸ್ಪಿರಿಚುವಾಲಿಟಿ ಏನು ಅಂದರೆ ಮನುಷ್ಯನ ಒಂದು ವ್ಯೂ ಪಾಯಿಂಟ್ ಟುವರ್ಡ್ಸ್ ಹಿಸ್ ಲೈಫ್ ಅಷ್ಟೇ. ಅವನ ಜೀವನವನ್ನು ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾನೆ, ಅದು ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳುವಂಥ ಒಂದು ವಿಧಾನ ಇದೆ ಅಲ್ಲ, ಅದು ಸ್ಪಿರಿಚುವಾಲಿಟಿ. ಅದು ಬರೀ ದೇವರ ಮೇಲೆ ಅನ್ನುವಂಥ ಒಂದು ವಿಚಾರ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಜೀವನವನ್ನು ಮಾಡಬೇಕು ಅಂದರೆ ಅವನಿಗೆ ಹಣ ಬೇಕು ಅಂತ ಲೋಕಜ್ಞಾನದಲ್ಲಿ ಹೇಳ್ಬೋದು. ಬಟ್ ಸ್ವಲ್ಪ ಡೀಪಾಗಿ ನೋಡಿದಾಗ ಒಬ್ಬ ಮನುಷ್ಯನಿಗೆ ಆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾಗಿರೋವಂಥ ಒಂದು ಜ್ಞಾನ, ಶಕ್ತಿ, ಅದೆಲ್ಲ ಅವನು ಒಳಗಡೆಯಿಂದ ಬರಬೇಕು. ಅದನ್ನು ಅವನು ಸಂಪಾದನೆ ಮಾಡ್ಕೊಬೇಕು, ಅಥವಾ ಇಂಪ್ರೂವ್ ಮಾಡ್ಕೊಳ್ಬೇಕು, ಅಥವಾ ಅವ್ನು ರೆಕಗ್ನೈಸ್ ಮಾಡಬೇಕು. ಈ ಥರ ಎಲ್ಲ ಕೆಲವು ವಿಚಾರಗಳಿದೆ ಅಲ್ಲ. ಸೊ ಅಂಥ ವಿಚಾರಗಳನ್ನ ಚೇಂಜ್ ಮಾಡೋದು, ಅಥವಾ ಇಂಪ್ರೂವ್ ಮಾಡೋದು, ಅಥವಾ ಕಂಡುಹಿಡಿಯೋದು
ಇಂಥ ಒಂದು ಆಸ್ಪೆಕ್ಟಲ್ಲಿ ಸ್ಪಿರಿಚುವಾಲಿಟಿ ಅನ್ನೋದು ಸ್ವಲ್ಪ ಮಿಕ್ಸ್ ಆಗುತ್ತೆ. ಏಕೆಂದರೆ ಮೇಯ್ನ್ ಇನ್ ದ ಸೆನ್ಸ್ ಹಿಸ್ ಮೈಂಡ್ ಅಷ್ಟೇ. ಒಬ್ಬ ಮನುಷ್ಯನ ಒಂದು ಮೈಂಡನ್ನ ಅವನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಅವನ ಮೈಂಡಲ್ಲಿ ಬರುವಂಥ ಇಂಪಲ್ಸ್, ಒಂದು ಥಾಟ್, ಒಂದು ಲಿಮಿಟೇಷನ್ಸ್, ಅವನ ಒಂದು ಐಡೆಂಟಿಟಿ, ಅವನ ಮೈಂಡ್ ಜೊತೆ ಅವನ ಐಡೆಂಟಿಟಿ. ಸೊ ಇಂಥ ವಿಚಾರಗಳೆಲ್ಲ ಬಂದಾಗ ಅಲ್ಲಿ ನಿಜವಾದ ಸ್ಪಿರಿಚುವಾಲಿಟಿ ಇದೆ ಅಂತ ನಾನು ನಂಬುತ್ತೀನಿ. ಏಕೆ ಅಂದರೆ ರೀಸೆಂಟ್ ಡೇಸಲ್ಲಿ ನೋಡುವಾಗ ಹೇಗಿದೆ ಅಂದರೆ, ಜನರು ಬಂದು ಏನ್ಷಿಯಂಟಲ್ಲಿ ನಮ್ಮ ಹಿಂದೂ ಫಿಲಾಸಫಿ ಬಂದು ತುಂಬ ಸ್ಟ್ರಾಂಗ್ ಆಗಿತ್ತು, ಇವಾಗಲೂ ಸ್ಟ್ರಾಂಗ್ ಆಗಿದೆ. ಬಟ್ ಅದನ್ನು ಆಚರಣೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ತುಂಬ ವೀಕ್ ಆಗಿದ್ದಾರೆ, ತುಂಬ ಡೈವರ್ಟೆಡ್ ಆಗಿದ್ದಾರೆ. ಅದಾದಮೇಲೆ ಒಂದು ಬ್ಲೈಂಡ್ ಬಂದು ಇನ್ನೊಂದು ಬ್ಲೈಂಡನ್ನ ಟೀಚ್ ಮಾಡ್ತಾ ಇದ್ದಾನೆ. ಹೇಗೆ ಅಂದರೆ ಅವನಿಗೇನೆ ಅವನ ದಾರಿನ ಕಂಡುಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಅವನು ಬಂದು ಇನ್ನೊಬ್ಬನಿಗೆ ನೀನು ಹಾಗೆ ಮಾಡು, ನೀನು ಹೀಗೆ ಮಾಡು, ಇಲ್ಲಿ ಇದು ಮಾಡ್ಬೋದು ಅಂತ ಟೀಚ್ ಮಾಡ್ತಾ ಇದ್ದಾನೆ. ಅದನ್ನು ಅವನೇ ಬ್ಲೈಂಡ್ ಆಗಿರುವಂಥ ಒಬ್ಬನ್ನ ನೋಡ್ಕೊಂಡು ಅವನೇ ಒಬ್ಬ ಗುರು, ಅವನೇ ಒಬ್ಬ ಅಲ್ಟಿಮೇಟ್ ಇದು ಅಂತ ನಂಬ್ಕೊಂಡು ಅವನನ್ನು ಫಾಲೋ ಮಾಡೋವಂಥ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಇಲ್ಲಿ ಆಚರಣೆ ಮಾಡ್ತಾ ಇರೋವಂಥ ವ್ಯಕ್ತಿಗಳು ವೀಕ್ ಆಗಿದ್ದಾರೆ. ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಟ್ಟೆ. ಅದಾದಮೇಲೆ ಎಲ್ಲಿ ಸ್ಪಿರಿಚುವಾಲಿಟಿ ಒಬ್ಬ ಮನುಷ್ಯನಿಗೆ ಲಿಂಕ್ ಆಗುತ್ತೆ ಅಂತ ಕೇಳಿದಾಗ ಅದರ ಉತ್ತರ ಬಂದು, ಮನುಷ್ಯನಿಗೆ ಎಲ್ಲೆಲ್ಲಿ ಅಡೆತಡೆಗಳು, ಎಲ್ಲೆಲ್ಲಿ ಕಷ್ಟಗಳು, ಎಲ್ಲೆಲ್ಲಿ ಅವನು ಜೀವನದಲ್ಲಿ ಎಡವುತ್ತಾ ಇರ್ತಾನೋ ಅಲ್ಲೆಲ್ಲ ಅವನಿಗೆ ಸ್ಪಿರಿಚುವಾಲಿಟಿ ತುಂಬ ಸ್ಟ್ರಾಂಗ್ ಆಗಿ ಲಿಂಕ್ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಮನುಷ್ಯನ ಒಂದು ಜನ್ಮಸಿದ್ಧ ಹಕ್ಕು ಏನು ಅಂದರೆ, ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನು, ಎಲ್ಲ ಸಂತೋಷದ, ಎಲ್ಲ ದುಃಖ, ಎಲ್ಲ ಅನುಭವಗಳನ್ನು ಅನುಭವಿಸುವಂತಹ ಒಂದು ಕೆಪಾಬಿಲಿಟಿ, ಒಂದು ಹಕ್ಕಿರುವಂತಹ ಒಬ್ಬ ವ್ಯಕ್ತಿ. ಆದ್ದರಿಂದ ಈ ಪ್ರಪಂಚದಲ್ಲಿ ಒಂದು 800 ಕೋಟಿ ಜನ ಇದ್ದಾರೆ. 800 ಕೋಟಿ ಜನಕ್ಕೂ ಎಲ್ಲನೂ ಸಿಕ್ಕೋದಕ್ಕೆ ತುಂಬ ಕಷ್ಟ. ಬಟ್ ಪ್ರಯತ್ನ ಪಟ್ಟರೆ ಎಲ್ಲವೂ ಸಿಗುತ್ತೆ. ಈ ರೀತಿ ಲೈಫ್ನ ಅಪ್ರೋಚ್ ಮಾಡಿದ್ರೆ ಅವನಿಗೆ ಕೆಲವುಗಳನ್ನು ಪಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ, ಅದು ಆಲ್ರೆಡಿ ಇದೆ ಅನ್ನುವಂತಹ ಕೆಲವು ವಿಚಾರಗಳನ್ನ ಮನವರಿಕೆ ಮಾಡಿಕೊಡುವಂತಹ ಒಂದು ವಿಚಾರ ಬಂದು ಸ್ಪಿರಿಚುವಾಲಿಟಿ. ಏಕೆಂದರೆ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಮನುಷ್ಯನೊಂದು ಗ್ರೇಟೆಸ್ಟ್ ಅಡ್ವೆಂಚರ್ ಬಂದು ಒಂದು ಅನ್ಎಂಡಿಂಗ್ ಪೀಸ್, ಅನ್ಎಂಡಿಂಗ್ ಹ್ಯಾಪಿನೆಸ್ ಮೇಲೆ ಹೋಗ್ತಾ ಇರುತ್ತೆ. ನಾನು ಇದು ಮಾಡಿದ್ರೆ ನನಗೆ ಸಂತೋಷ ಸಿಗುತ್ತೆ, ಇದು ಮಾಡಿದ್ರೆ ನನಗೆ ಶಾಂತಿ ಸಿಗುತ್ತೆ, ಈ ಲೆವೆಲಿಗೆ ಬಂದು ನಾನು ಹಾಗೆ ಮಾಡ್ತೀನಿ, ನಾನು ಈ ಲೆವೆಲಿಗೆ ಬಂದರೆ ನಾನು ಸ್ವಲ್ಪ ಖುಷಿಯಾಗಿರ್ತೀನಿ. ಆ ಥರ ಮನುಷ್ಯನ ಒಂದು ಲೈಫಲ್ಲಿ ಒಂದು ಸರ್ಚ್ ಇದೆ ಅಲ್ಲ, ಆ ಸರ್ಚ್ ಬಂದು ಕಾನ್ಸ್ಟೆಂಟಾಗಿ ಹೋಗ್ತಾನೇ ಇದೆ. ಒಂದು ಅಟೈನ್ ಮಾಡಿದ್ಮೇಲೆ ಇನ್ನೊಂದು ಅಟೈನ್ ಮಾಡಿದ್ಮೇಲೆ ಇನ್ನೊಂದು, ಆ ಥರ ಹೋಗ್ತಾ ಇರೋದ್ರಿಂದ ಅದಕ್ಕೆ ಒಂದು ಎಂಡೇ ಇಲ್ಲ. ಸೊ ನೀನು ಹೊರಗಡೆ ಹುಡುಕಬೇಡ, ಆ ಹುಡುಕುವಂಥ ಕಾರಣ ಏನು, ಹುಡುಕ್ತಾ ಇರುವಂಥ ವಸ್ತುವಿನ ಹಿಂದೆ ಇರುವಂತಹ ಒಂದು ಕಾರಣ ಏನು ಅಂತ ಮನವರಿಕೆ ಮಾಡಿ ಕೊಡುವಂತಹ ಒಂದು ಸಬ್ಜೆಕ್ಟ್ ಬಂದು ಸ್ಪಿರಿಚುವಾಲಿಟಿ. ಇಂಥ ಒಂದು ಸ್ಪಿರಿಚುವಾಲಿಟಿ ಬಂದು ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಕ್ಲಿಯರ್ ಆಗಿದೆ, ತುಂಬ ಡೈರೆಕ್ಟ್ ಆಗಿದೆ. ಎಲ್ಲಿಯವರೆಗೆ ವ್ಯಕ್ತಿ ಪ್ರಶ್ನೆಯನ್ನು ಮಾಡ್ತಾನೆ, ಎಲ್ಲಿಯವರೆಗೆ ಅವನಿಗೆ ಅರ್ಥ ಆಗಲ್ವೋ ಅರ್ಥವಾಗುವವರೆಗೂ ಅವನು ಪ್ರಯತ್ನ ಪಡ್ತಾನೆ, ಎಲ್ಲಿಯವರೆಗೆ ಅವನು ಬೇರೆಯವರು ಹೇಳಿದ್ದನ್ನು ನೋಡಿದ್ದನ್ನು ನಂಬದೆ ವಿಚಾರ ಮಾಡ್ತಾನೆ, ಅಲ್ಲಿವರೆಗೂ ಅವನ ಒಂದು ಇಂಪ್ರೂವ್ಮೆಂಟ್, ಒಂದು ಗ್ರೋತ್ ಟುವರ್ಡ್ಸ್ ಇನ್ ಹಿಸ್ ಲೈಫ್ ಆ್ಯಂಡ್ ಟುವರ್ಡ್ ಹೀಗೆ ಇರಲಿ, ಓಕೆ, ಅವನೊಂದು ಲೈಫಲ್ಲಿ ಗ್ರೋತ್ ಖಂಡಿತ ಇರುತ್ತೆ.
ಅದು ಮಾನಿಟರಿಯಾಗೇ ಇರಬೇಕು ಅಂತಲ್ಲ. ಅವನೊಂದು ಅಂಡರ್ಸ್ಟ್ಯಾಂಡಿಂಗ್, ಅವನ ಒಂದು ವ್ಯೂ ಪಾಯಿಂಟಲ್ಲಿ ಅವನು ಬೆಳಿತಾನೆ ಇರ್ತಾನೆ. ಅದೇ ರೀತಿ ಸ್ಪಿರಿಚುವಾಲಿಟಿನಲ್ಲೂ ಅವನು ಬೆಳೀತಾ ಇರ್ತಾನೆ. ನಾನು ಯಾಕೆ ಈ ವಿಚಾರವನ್ನು ಸ್ವಲ್ಪ ಮಾತಾಡಿದೆ ಅಂದರೆ, ರೀಸೆಂಟ್ ಡೇಸಲ್ಲಿ ಜನರು ಬಂದು ತುಂಬ ಬ್ಲೈಂಡ್ ಫೋಲ್ಡೆಡ್ ಆಗಿ ನಂಬ್ತಾ ಇದ್ದಾರೆ. ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ಟು ಒಂದು ಪೂಜೆ ಪುನಸ್ಕಾರ ಮಾಡಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಒಂದು ಕಷ್ಟ ಇದೆ, ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ಜ್ಯೋತಿಷ್ಯ ಕೇಳ್ಬಿಟ್ಟು ಇಂಥ ಕಡೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ, ಆಮೇಲೆ ನಮಗೆ ಪ್ರಾಬ್ಲಮೇ ಬರೋಲ್ಲ, ಅಥವಾ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಬೋದು, ಆ ಥರ ಏನೇನೋ ಮಾಡ್ತಾರೆ. ಆ ಥರ ತಿಳ್ಕೊಂಡು ಮಾಡೋವಂಥ ಜನಸಂಖ್ಯೆ ತುಂಬ ಜಾಸ್ತಿ ಇದೆ. ಅದಾದಮೇಲೆ ನೀನು ಈ ಪೂಜೆ ಮಾಡಿಸು, ಈ ಹೋಮ ಮಾಡಿಸು, ಈ ಹವನ ಮಾಡಿಸು, ಈ ವ್ರತ ಮಾಡಿಸು, ನಿನಗೆ ಸರಿ ಹೋಗ್ಬಿಡುತ್ತೆ ಅಂತ ನಂಬಿಸುವಂಥ ಕಳ್ಳ ಸ್ವಾಮೀಜಿಗಳು, ಕಳ್ಳ ಪೂಜಾರಿಗಳು ತುಂಬ ಜನ ಇದ್ದಾರೆ. ಅದನ್ನು ನಂಬುವಂಥ ಜನರು ತುಂಬ ಜನ ಇದ್ದಾರೆ. ಅದರಿಂದ ಅಲ್ಲಿ ಸ್ವಲ್ಪ ತಪ್ಪಿದೆಯೇನೋ ಅನ್ನುವಂಥ ಒಂದು ವಿಚಾರವನ್ನು ನಾನು ಗಮನಿಸಿದೆ. ಅದರಿಂದ ನಾನು ಮಾತಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಪಿರಿಚುವಾಲಿಟಿ, ಒಂದು ದೇವರು ಅನ್ನುವಂಥ ಒಂದು ಟಾಪಿಕ್ ಬರಬೇಕಾದ್ರೆ ಇದು ಸ್ವಲ್ಪ ನಾನು ಕಾಂಟ್ರವರ್ಷಿಯಲ್ ಆಗಿ ಮಾತಾಡೋಕ್ಕೆ ನೋಡ್ತೀನಿ. ಯಾಕೆ ಅಂದರೆ ಒಬ್ಬ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಒಂದು ದೇವರನ್ನ ಪೂಜೆ ಮಾಡ್ತಾನೆ, ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾನೆ ಅಂತ ಒಂದು ಫಿಸಿಕಲ್ ಆಗಿದೆ ಅಲ್ಲ ಸ್ಪಿರಿಚುವಾಲಿಟಿ. ಸ್ಪಿರಿಚುವಲ್ ಆಗಿ ಅಲ್ಲಿ ಬಂದು ಅನೇಕ ರೀತಿಯಾದಂತಹ ಬ್ಯಾರಿಯರ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಅಲ್ಲಿ ಮತ ಇದೆ, ಅಲ್ಲಿ ಕುಲ ಇದೆ, ಅಲ್ಲಿ ಏನೋ ಪೂಜಾ ವಿಧಾನಗಳಿದೆ, ಅದಾದಮೇಲೆ ಅಲ್ಲಿ ಹಣ ಇದೆ, ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ, ಈ ಥರ ಏನು ಇದೆ ಅಲ್ವಾ? ಸೊ ಈ ಥರ ಬಂದಾಗ ಮನುಷ್ಯನಿಗೆ ನೀನು ಮೇಲೆ, ನೀನು ಕೀಳು, ನೀನು ಒಳ್ಳೆಯವನು, ನೀನು ಕೆಟ್ಟವನು, ನೀನು ಶುದ್ಧವಾಗಿದೆಯಾ, ನೀನು ಇಂಪ್ಯೂರ್ ಆಗಿದೆಯಾ, ಈ ಥರ ಎಲ್ಲ ನಿಂದನೆ ಮಾಡೋದು, ಬೆರಳು ತೋರಿಸಿ ಮಾತಾಡೋದು, ಅಥವಾ ಏನೋ ಒಂದು ಭೇದ ಭಾವ ಮಾಡುವಂತಹ ಒಂದು ಪ್ರಮೇಯ ಜಾಸ್ತಿ ಇದೆ ಅಲ್ವಾ? ಇಲ್ಲಿ ನಾನು ನೋಡುವಂತಹ ಒಂದು ವಿಚಾರ ಏನು ಅಂದರೆ, ನೀನು ಯಾವುದೇ ಒಂದು ರೀತಿಯಲ್ಲಿ, ಯಾವುದೇ ಒಂದು ಜಾತಿಯಾಗಿರು, ಯಾವುದೇ ಒಂದು ಮತವಾಗಿರು, ಯಾವುದೇ ಒಂದು ಭೇದ, ನೀನು ಒಳ್ಳೆ ಲೆವೆಲಲ್ಲಿ ಒಳ್ಳೆ ಸಂಬಳ ತೊಗೊಳ್ತಾ ಇರೋ, ಅಥವಾ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಸ್ವಲ್ಪ ಸಂಬಳ ತೊಗೊಳ್ತಾ ಇರೋ ಅನ್ನೋದಾಗಿರು, ಯಾರೋ ಒಬ್ಬರಾಗಿರು, ಎಲ್ರೂ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಎಲ್ರಿಗೂ ದುಃಖ, ಪೇಯ್ನ್ ಅನ್ನೋದು ಇದೆ ಅಂತ ಅಲ್ಲಿ ಬಂದಾಗ ಎಲ್ಲರೂ ದುಃಖವನ್ನು ಅನುಭವಿಸೋದಕ್ಕೆ ಮಾತ್ರ ಯಾಕೆ ಎಲ್ಲರೂ ಡಿಸರ್ವ್ಡ್ ಆಗಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ಯಾರು ಉತ್ತರ ಕೊಡಲ್ಲ. ಬಟ್ ಎಲ್ಲರೂ ಸಂತೋಷ ಅದು ಮಾಡು, ಯಾರೋ ಒಬ್ಬರು ಒಂದು ಒಳ್ಳೆ ಸುಖ, ಒಂದು ಒಳ್ಳೆ ಸಂತೋಷನ ಅನುಭವಿಸ್ಬೇಕಾದ್ರೆ ಅಲ್ಲಿ ಪ್ರಶ್ನೆ ಬರುತ್ತೆ, ಇವನು ಅಂಥವನು, ಇವನು ಇಂಥವನು, ಇವನು ಹಂಗೆ ಮಾಡ್ದೆ, ಇವನು ಹಿಂಗೆ ಮಾಡ್ದೆ ಅಂತೆಲ್ಲ ಬರುತ್ತೆ. ಬಟ್ ದುಃಖವನ್ನು ಅನುಭವಿಸ್ಬೇಕಾದ್ರೆ ಪ್ರಶ್ನೆಗಳು ಬರಲ್ಲ ಅಲ್ವಾ? ಅವ್ನು ಡಿಸರ್ವ್ ಮಾಡಿದ್ದ, ಅವ್ನಿಗೆ ಆಗ್ಬೇಕು, ಅವನು ಹಂಗೆ ಹಿಂಗೆ ಅಂತ ಮಾತಾಡೋದು ತುಂಬ ಜನ ಇದ್ದಾರೆ ಅಲ್ವಾ? ಸೊ ಅಂಥ ಒಂದು ನ್ಯಾರೋ ಮೈಂಡೆಡ್ ಆಗಿರುವಂತಹ ಒಂದು ಸ್ಪಿರಿಚುವಾಲಿಟಿ ಅಲ್ಲಿ ತಪ್ಪಿದೆ ಅಂತ ನಾನು ಅಂದ್ಕೊಳ್ತೀನಿ. ನ್ಯಾರೋ ಮೈಂಡೆಡ್ ಆಗಿರುವಂಥ ಸ್ಪಿರಿಚುವಾಲಿಟಿ ಇನ್ ದ ಸೆನ್ಸ್, ಒಬ್ಬ ಮನುಷ್ಯನಿಗೆ ಜನರು ನಂಬಿಸ್ತಾ ಇರುವಂತಹ ಒಂದು ವಿಚಾರ ಬಂದು ತಪ್ಪಾಗಿದೆ ಅಂತ ನಾನು ಹೇಳಕ್ಕೆ ಬರ್ತೀನಿ. ಏಕೆಂದರೆ ಎಲ್ರಿಗೂ ಬಂದು ಹೇಗೆ ಟೆಕ್ಸ್ಟ್ ಬುಕ್ ಕೊಟ್ಬಿಟ್ಟು ನೀನು ಇಂಥವ್ರು ದೇವರು ಹೀಗೆ ಮಾಡಬೇಕು, ನೀನು ಇಂಥ ಪೂಜೆ ಮಾಡಬೇಕು, ಇಂಥ ಕೆಲಸ ಮಾಡಬೇಕು, ಹೀಗೆ ಅಂತ ಟೆಕ್ಸ್ಟ್ ಬುಕ್ ಯಾವುದೂ ಇಲ್ಲ. ಟಿ ವಿಲಿ ಏನೇನೋ ಬರುತ್ತೆ, ಟಿ ವಿನಲ್ಲಿ ಏನೇನೋ ಬರುತ್ತೆ, ಅದಾದಮೇಲೆ ಮೂವೀಸಲ್ಲಿ ಬರುತ್ತೆ,
ಹಳೆ ಕಾಲದ ಮೂವೀಸ್ ಇದೆ. ಆಮೇಲೆ ಹೊರಗಡೆ ಸಿಗುವಂತಹ ಕೆಲವು ಸಜೆಷನ್ಸ್ ಇರ್ಬೋದು, ಅಥವಾ ಒಂದು ದೇವಸ್ಥಾನ ಅಥವಾ ಏನೋ ಒಂದು ಪಾಂಪ್ಲೆಟ್, ಏನೇನೋ ಒಂದು ಅದರಿಂದ ನೋಡಿ ಜನರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಬಟ್ ಅದರ ಹಿಂದೆ ಮನುಷ್ಯನಿಗೆ ಒಂದು ನಿಜವಾದ ಸ್ಪಿರಿಚುಯಾಲಿಟಿ ಯಾವುದು, ಅದನ್ನು ಹೇಗೆ ಹುಡುಕೋದು, ದೇವರು ಅನ್ನುವಂಥ ಒಂದು ವಸ್ತು ಬಂದು, ಅದು ವಸ್ತು ಅಲ್ಲ, ಅದು ದೇವರು ಅನ್ನುವಂಥ ಒಂದು ವಿಚಾರ ಬಂದು ನೀನು ದೇವಸ್ಥಾನಕ್ಕೆ ಹೋಗಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಮೋಸ್ಟ್ ಆಫ್ ದ ಪೀಪಲ್ ಮೈಂಡ್ಸೆಟ್ಟಲ್ಲಿದೆ ಅಲ್ವಾ. ಬಟ್ ದೇವರು ಅನ್ನುವಂಥ ಒಂದು ವಿಚಾರ ಬಂದು ಅನೇಕ ರೀತಿಯಿಂದಲೂ ಪಡ್ಕೊಳ್ಬೋದು. ಅನೇಕ ರೀತಿಯಿಂದಲೂ ನಾವು ನಮ್ಮ ಲೈಫಿನ ಮೀನಿಂಗ್ನ ನಾವು ತಿಳ್ಕೊಳ್ಬೋದು. ಅದಕ್ಕೆ ಅಂತಲೇ ಸ್ಪಿರಿಚುಯಾಲಿಟಿ ಅನ್ನುವಂಥ ಒಂದು ಟಾಪಿಕ್ ಇದೆ. ಅದಕ್ಕೋಸ್ಕರನೇ ವೇದಾಂತ ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕೋಸ್ಕರನೇ ಅನೇಕ ರೀತಿಯಾದಂತಹ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರನೇ ನಮ್ಮ ಹಿಂದೂ ಫಿಲಾಸಫಿ ಒಂದು ತುಂಬ ಸ್ಟ್ರಾಂಗ್ ಆಗಿದೆ. ನಾವು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಪಡಬೇಕು ಅಂತ ನಾನು ಹೇಳಕ್ಕೆ ಬರ್ತೀನಿ. ಏಕೆ ಅಂದರೆ ಯಾವುದೋ ಒಂದು ಅವನು ಹಾಗೆ ಮಾಡ್ದ ಹೀಗೆ ಮಾಡ್ದ, ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್, ಇಂಥ ಏನೇನೋ ಒಂದು ಪ್ರಾಬ್ಲಮ್ಸ್ ಇದೆ ಅಲ್ವಾ. ಸೊ ಅಲ್ಲಿ ಎಲ್ಲ ನೋಡಿದಾಗ ನಮ್ಮ ಸ್ಪಿರಿಚುಯಾಲಿಟಿ ಬಂದು ಅಲ್ಲಿ ಸತ್ತೋಗಿದೆ. ಅಲ್ಲಿ ನಮ್ಮ ಇಂಡಿಯನ್ ಫಿಲಾಸಫಿ ಇನ್ ದ ಸೆನ್ಸ್ ನಮ್ಮ ಹಿಂದೂ ಫಿಲಾಸಫಿ ಬಂದು, ಹಿಂದೂ ಅನ್ನೋದಕ್ಕಿಂತ ನಮ್ಮ ಫಿಲಾಸಫಿ ಅದು ತುಂಬ ಕ್ಲಿಯರ್ ಆಗಿದೆ, ತುಂಬ ಸಿಂಪಲ್ ಆಗಿದೆ. ಪ್ರತಿಯೊಬ್ಬ ಮನುಷ್ಯನ ಒಂದು ನಂಬಿಕೆಯು ನಿಜ. ಪ್ರತಿಯೊಬ್ಬನ ಮನುಷ್ಯನ ಒಂದು ಅಸ್ತಿತ್ವಕ್ಕೂ ಒಂದು ಬೆಲೆ ಇದೆ. ಪ್ರತಿಯೊಬ್ಬ ಮನುಷ್ಯನ ಒಂದು ಕಷ್ಟಕ್ಕೂ ಒಂದು ಅರ್ಥ ಇದೆ. ಪ್ರತಿಯೊಬ್ಬನೂ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸುವಂತಹ ಒಂದು ಏನಂತಾರೆ ಕೇಪಬಿಲಿಟಿ ಅಲ್ಲ, ನೀನು ಅರ್ಹವಾಗಿರುವಂಥ ವ್ಯಕ್ತಿ, ಅರ್ಹ, ನಿನಗೆ ಅದೆಲ್ಲ ಸಿಗುತ್ತೆ, ನಿನಗೆಲ್ಲ ಅದು ಮುಖ್ಯ, ನಿನಗೆಲ್ಲ ಅದು ಇದೆ, ಅದು ನಿನಗೂ ಅದು ನಿನ್ನ ಹಕ್ಕು ಅಂತ ಹೇಳೋದಕ್ಕೆ ಬರುವಂಥದ್ದು ನಮ್ಮ ಸ್ಪಿರಿಚುಯಾಲಿಟಿ. ಅಷ್ಟು ಸಿಂಪಲ್ ಆಗಿದೆ. ಬಟ್ ಇಲ್ಲಿ ಟಿ ವಿನಲ್ಲಿ ಏನೇನೋ ಬರುತ್ತಲ್ವ, ಅದನ್ನು ಮಾತ್ರ ನಂಬಿಕೊಂಡು ತುಂಬ ನ್ಯಾರೋ ಮೈಂಡೆಡ್ ಆಗಿ ಹೋಗುವಂತಹ ಜನರು, ಅವರು ಬಂದು ಅವ್ರ ಲೈಫಲ್ಲಿ ಏನು ಪ್ರೋಗ್ರೆಸ್ ಇಲ್ಲ ಅಂತ ನಾನು ಫೀಲ್ ಮಾಡ್ತೀನಿ. ಏಕೆಂದರೆ ಒಂದು ಲೈಫ್ ಅಂತ ಏನಿದೆ ಅಲ್ಲಿ, ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ, ಅದರ ಮಧ್ಯದಲ್ಲಿ ಅನೇಕ ಫೇಸ್ ಇದೆ ಅಲ್ವಾ. ಹೀಗೆ ಹೋಗಿ ಹೀಗೆ ಬರ್ತಾನೆ, ಹಿಂಗೆ ಕೆಳಗಡೆ ಇಳಿತಾನೆ, ಅದು ಒಂದು ಫಿಸಿಕಲ್ ಆಗಿ. ಬಟ್ ಮೆಂಟಲ್ ಆಗಿ ನೋಡಿದಾಗ ಅವನು ಈ ಲೆವೆಲಿಂದ ಈ ಲೆವೆಲ್ಗೆ ಬರ್ತಾನೆ, ಇನ್ನು ಸ್ವಲ್ಪ ಮೇಲೆ ಬರ್ತಾನೆ, ಇನ್ನು ಮೇಲೆ ಬರ್ತಾನೆ, ಆ ಥರ ಇರಬೇಕು. ಅದು ಒಬ್ಬ ಮನುಷ್ಯನ ಒಂದು ಗ್ರೋತ್. ಬಟ್ ಇಲ್ಲಿ ಹೇಗಿದೆ ಅಂದರೆ, ಅವನು ಹೀಗಿರೋದ್ರಿಂದ ಹಿಂಗೆ ಇಳಿತಾ ಇದ್ದಾನೆ, ಕೆಳಗಡೆ ಇನ್ನೂ ಇಳಿತಾ ಇದ್ದಾನೆ. ಇನ್ ದ 2026 ಒಳ್ಳೆ ಟೆಕ್ನಾಲಜಿ, ಒಳ್ಳೆ ರಿಸೋರ್ಸಸ್ಸು, ಮನೇಲಿ ಎಲ್ಲೂ ಹುಡ್ಕೋಕ್ಕೆ ಎಲ್ಲೂ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸರ್ಚ್ ಮಾಡಿದ್ರೆ ಸಿಗುವಂಥ ಟಾಪಿಕ್ಸು ಎಲ್ಲ 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 ಸಿಗುತ್ತೆ ಅವನ ಹತ್ರ. ಅಂಥ ಒಂದು ಫೆಸಿಲಿಟಿ ಇದ್ರೂ ಅವನ ಲೈಫನ್ನ ಅವನು ಹೇಗೆ ಬದುಕೋದು, ಅಥವಾ ಅವನ ಲೈಫ್ ಒಂದು ಮೀನಿಂಗು, ಅವನು ಬದುಕಿರೋದಕ್ಕೆ ಒಂದು ಎಕ್ಸಿಸ್ಟೆನ್ಸು, ಅಥವಾ ಒಂದು ವಿಚಾರ ಮಾಡೋದು, ಅಥವಾ ಏನೋ ಒಂದು ಡೀಪ್ ಕ್ವಶನ್ಸ್ಗೆ ಅವನಲ್ಲೇ ಒಂದು ಆನ್ಸರ್ನ ಕಂಡುಹಿಡ್ಕೊಳ್ಳೋ ಅಂಥ ಒಂದು ಸ್ಕಿಲ್ಲನ್ನು ಕಲ್ತ್ಕೊಳ್ಳೋದು, ಇದೆಲ್ಲ ಅವನೇ ಮಾಡ್ಬೋದು. ಇದೆಲ್ಲ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಅಷ್ಟು ಚೆನ್ನಾಗಿರೋವಂಥ ಒಂದು ಟೆಕ್ನಾಲಜಿ ಇದ್ರೂ ಮನುಷ್ಯ ಯಾಕೆ ಉಪಯೋಗಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಕೇಳಿದಾಗ, ಅದಕ್ಕೆ ಬರುವಂಥ ಉತ್ತರ, ನಾನು ಕೊಡುವಂಥ ಉತ್ತರ ಬಂದು, ಮನುಷ್ಯ ಕನ್ಸ್ಯೂಮ್ ಮಾಡ್ತಾ ಇರೋವಂಥ ಡೇಟಾ, ಅಂಥ ಡೇಟಾವನ್ನು ಕ್ರಿಯೇಟ್ ಮಾಡ್ತಾ ಇರೋಂಥ ವ್ಯಕ್ತಿಗಳು, ಅವರುಗಳು ಕರೆಕ್ಟಾಗಿಲ್ಲ. ಅವ್ರಿಗೆ ಹೇಳ್ತಾ ಇರುವಂಥ ವಿಚಾರಗಳು ಸ್ಪಷ್ಟವಾಗಿಲ್ಲ. ಅವರುಗಳು ಹೇಳ್ತಾ ಇರುವಂಥ ವಿಚಾರ ಬಂದು
ಅದರಲ್ಲಿ ಸತ್ಯಾಸತ್ಯತೆ ಇದೆಯಾ ಅಂತ ಅವರೇ ನೋಡಿಲ್ಲ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಅನೇಕ ರೀತಿಯಾದಂತಹ ಒಂದು ರೆಸಿಪಿನ ಮಾಡೋದಕ್ಕೆ ಎಷ್ಟೊಂದು ವಿಡಿಯೋ ಎಲ್ಲ ನೋಡಿರ್ತೀವಲ್ವ. ಅದನ್ನೆಲ್ಲ ನೋಡಿ ನಾವು ನಮ್ಮ ಮನೇಲಿ ಆ ಥರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ಇಂಗ್ರೀಡಿಯೆಂಟು, ಅದೇ ಟೇಬಲ್ ಸ್ಪೂನು, ಅದೇ ಇದು ಎಲ್ಲ ತೊಗೊಂಡು ಬಂದು ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಮಾಡ್ತೀವಿ. ಮಾಡಿ ನೋಡಿದಾಗ ಆ ಟಿ ವಿಲಿ ತೋರಿಸೋದಕ್ಕೂ ನಮ್ಮ ಒಂದು ರಿಯಲ್ ಆಗಿ ಬಂದಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಖಂಡಿತ. ಅದು 100% ನೀವು ಮಾಡಿರೋವಂಥ ಎಲ್ಲ ಡಿಶ್ನು ಒಂದೇ ಥರ ಇರೋದಕ್ಕೆ ಚಾನ್ಸೇ ಇಲ್ಲ. ಅದು ಅಲ್ಲಿ ಏನು ಪ್ರಾಬ್ಲಮ್ ಇದೆ, ಅಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಲ್ವಾ. ಅದು ಹೇಗಾಗ್ತಿದೆ ಅಂತ ಕೇಳಿದಾಗ ಉತ್ತರ ಬಂದು, ಅವ್ರು ಮಾಡಿದ್ದು ಕರೆಕ್ಟು, ನೀವು ಮಾಡಿರೋದು ಕರೆಕ್ಟು, ಬಟ್ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗು, ನಿಮ್ಮ ಒಂದು ಕಾನ್ಸಂಟ್ರೇಷನ್, ನಿಮ್ಮ ಒಂದು ಎಫರ್ಟ್ ಅದು ನೀವು ಹಾಕಿದ್ದೀರ. ಅದೇ ರೀತಿ ಆ ವ್ಯಕ್ತಿ ಹಾಕಿದ್ದಾರೆ ಅಷ್ಟೇ. ಆದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೇ, ಬಟ್ ಅಲ್ಲಿ ಮಾಡಿದಂಥ ವ್ಯಕ್ತಿಯ ಗುಣಧರ್ಮಗಳು ಬೇರೆ, ನೀವು ಮಾಡಿದಂಥ ನಿಮ್ಮ ಒಂದು ಗುಣಧರ್ಮ ಬೇರೆ ಅಷ್ಟೇ. ಸೊ ಅದೇ ರೀತಿ ಒಂದು ಸ್ಪಿರಿಚುಯಾಲಿಟಿನಲ್ಲಿ ಕರೆಕ್ಟ್ ಆ ಥರ ಮ್ಯಾಚ್ ಆಗಲ್ಲ ಅಲ್ವಾ. ಎಲ್ಲೋ ಒಂದು ಕಡೆ ಚೇಂಜಸ್ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಇವರು ಹೇಗೆ ಹೇಳ್ತಾರೆ ಅಂದರೆ, ಈ ಸೋಷಿಯಲ್ ಮೀಡಿಯಾನಲ್ಲೆಲ್ಲ ಬರೋವಂಥವರೆಲ್ಲ ಇದು ಹೀಗೆ ಇದೆ, ಇದು ಹಿಂಗೇನೆ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಆ ಥರ ಇರಲ್ಲ. ಯಾಕೆಂದರೆ ಎಲ್ಲ ವ್ಯಕ್ತಿಯ ಒಂದು ಕೆಪಾಸಿಟಿನೂ ಬೇರೆ ಬೇರೆ ಇದೆ. ಆದ್ದರಿಂದ ಆಯಾ ವ್ಯಕ್ತಿನೇ ಅವನವನೇ ತಿಳ್ಕೊಳ್ಬೇಕು, ಅವನವನೇ ಅರ್ಥ ಮಾಡ್ಕೊಳ್ಬೇಕು, ಅವನವನೇ ಅದನ್ನು ಅಡ್ವೆಂಚರ್ ಜರ್ನಿಗೆ ಅವರೇ ಎಂಟ್ರಿ ಕೊಟ್ಟು ಅವರೇ ನೋಡಬೇಕು. ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅಲ್ಲಿ ಬರೋದನ್ನು ನಂಬ್ತಾ ಇದ್ದಾರೆ, ಅಲ್ಲಿ ಬರೋದನ್ನೆಲ್ಲ ನಿಜ ಅಂತ ನಂಬ್ತಾ ಇದ್ದಾರೆ. ಅದು ನಿಜವಾಗ್ಲೂ ಅದು ಕರೆಕ್ಟಾ, ಅಲ್ಲಿ ನಿಜವಾಗ್ಲೂ ಸತ್ಯವಾಗಿದೆಯಾ, ಕ್ರಾಸ್ ವೆರಿಫೈ ಮಾಡಿ ನೀವು ನೋಡ್ಬೋದು. ಅದನ್ನು ಮಾಡಿ ನೋಡ್ತಾ ಇಲ್ಲ. ಅದನ್ನು ನಾನು ಹೇಳಕ್ಕೆ ಬಂದೆ ಅಷ್ಟೇ. ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ, ನೀವು ಫಸ್ಟು ಎಲ್ಲಿಂದ ಪ್ರಾರಂಭಿಸೋದು ಅಂತ ಕೇಳಿದ್ರೆ, ನಾನು ಬಂದು ನೀವು ಈ ಕಡೆಯಿಂದನೇ ಪ್ರಾರಂಭಿಸಬೇಕು ಅಂತ ನಾನು ಹೇಳಲ್ಲ. ಏಕೆಂದರೆ ನೀವು ಯಾವ ರೀತಿಯಲ್ಲಿ ದೇವರನ್ನು ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಒಂದು ದೇವರ ಮೇಲಿರುವಂಥ ನಂಬಿಕೆ ಬಂದು, ನಾನು ಸ್ವಲ್ಪ ಸಾತ್ವಿಕವಾಗಿ ನಾನು ಪೂಜೆ ಮಾಡ್ತೀನಿ, ಸಾತ್ವಿಕವಾಗಿ ನಾನು ಆಚರಣೆ ಮಾಡ್ತೀನಿ. ಹೇಗೆ ಅಂದರೆ ಯಾವ ರೀತಿಯಿಂದನೂ ಯಾವ ಜೀವಿಗೂ ತೊಂದರೆ ಆಗದೇ ಇರೋ ಹಾಗೆ ನನ್ನ ಒಂದು ಆವಿಷ್ಕಾರ ಅನ್ನೋದಕ್ಕಿಂತ ನನ್ನ ಒಂದು ಜರ್ನಿ ಅಷ್ಟೇ. ಆ ಪಾತಲ್ಲಿದ್ದೀನಿ. ಪ್ಲಸ್ ನನಗೂ ಆ ಜರ್ನಿನಲ್ಲಿ ಯಾವ ಗೈಡಿನ ಅವಶ್ಯಕತೆ ಇಲ್ಲ. ಗೈಡ್ ಅನ್ನೋದಕ್ಕಿಂತ ಹೇಗೆ ಹೇಳೋದು, ಓಕೆ, ನನ್ನ ಬಗ್ಗೆ ನಿಲ್ಲಿಸ್ತೀನಿ. ಅನೇಕ ರೀತಿಯಾದಂಥ ರಾಂಗ್ ಬಿಲೀಫ್ಗೆ ನಾನು ಒಪ್ಕೊಳ್ಳಲ್ಲ ಅಷ್ಟೇ. ಇದನ್ನು ನಾನು ಮಾತಾಡಬಾರ್ದಾಗಿತ್ತು. ಓಕೆ, ಸಿಂಪಲಾಗಿ ಹೇಳ್ತೀನಿ ನೋಡಿ. ನಿಮಗೆ ಒಂದು ಒಳ್ಳೆ ಸ್ಪಿರಿಚುಯಾಲಿಟಿ ಬಗ್ಗೆ ಒಂದು ಒಳ್ಳೆ ನಾಲೆಡ್ಜ್ ಬರಬೇಕು ಅಂದರೆ, ಫಸ್ಟ್ ಪಾಸಿಟಿವಿಂದ ಹೋಗೋದಕ್ಕಿಂತ ನೀವು ನೆಗೆಟಿವಿಂದ ಹೋಗೋದು ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ದೇವ್ರು ಇದ್ದಾನೆ ಅಂತ ನಂಬೋದಕ್ಕಿಂತ ದೇವ್ರಿಲ್ಲ ಅಂತ ನಂಬಿ ಫಸ್ಟ್ ನೆಗೆಟಿವಿಂದ ಹುಡುಕಿ ನೋಡಿದಾಗ ನಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದ್ದರಿಂದ ನೀವು ಫಸ್ಟು ಈ ಚಾರ್ವಾಕ ಅಂದ್ಬಿಟ್ಟು ಒಂದು ಏನ್ಷಿಯಂಟ್ ಟೈಮ್ಸಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ಅವನ ಒಂದು ಫಿಲಾಸಫಿ ಹೇಗೆ ಅಂದರೆ, ದೇವರ ಮೇಲೆ ಒಂದು ನಂಬಿಕೆ ಇಲ್ಲ, ದೇವರು ಅನ್ನುವಂತಹ ಒಂದು ಅಸ್ತಿತ್ವ ಇಲ್ಲ ಅಂತ ಅವರು ತುಂಬ ಸ್ಟ್ರಾಂಗಾಗಿ ಹೇಳ್ತಾರೆ. ಸೊ
ನೀವು ಅಲ್ಲಿಂದ ಪ್ರಾರಂಭ ಮಾಡಿ. ನನ್ನ ಒಂದು ಅಡ್ವೈಸ್ ಅಲ್ಲ, ಒಂದು ರೆಕಮೆಂಡೇಶನ್ ಅಲ್ಲ, ಒಂದು ಸಣ್ಣ ಸಜೆಷನ್. ಅಲ್ಲಿಂದ ನೀವು ಪ್ರಾರಂಭ ಮಾಡಿ ನಿಮ್ಮ ಸ್ಪಿರಿಚುಯಾಲಿಟಿನ. ಸ್ಪಿರಿಚುಯಾಲಿಟಿ ಅನ್ನೋದಕ್ಕಿಂತ ಫಸ್ಟ್ ನೀವು ಮಾಡಿ ನೋಡಿ, ನಿಮಗೊಂದು ಒಂದು ದೃಷ್ಟಿಕೋನ ಸಿಗುತ್ತೆ ಅಂತ ನಾನು ಅಂದ್ಕೊಡ್ತೀನಿ. ಅಷ್ಟೇ ಇವತ್ತಿನ ವಿಡಿಯೋ. ನಮಸ್ಕಾರ, ಥ್ಯಾಂಕ್ ಯು.